ನಮಸ್ತೆ ವೀಕ್ಷಕರೇ. ಓಂ ಭೂರ್ಭುವಃ ಸ್ವಃ. ಓಂ ತತ್ಸವಿತು ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಮಾಸ್ತಿ ಚೌಡೇಶ್ವರಿಗೆ ಒಂದು ಸುತ್ತ. ನೀವು ದಿನಾಂಕ 1/17/26ನೇ ತಾರೀಕಿನಂದು ಜನಿಸಿದರೆ ನೀವು ಹೆಚ್ಚು ಪ್ರಾಯೋಗಿಕ ಮತ್ತು ತಾರ್ಕಿಕವಾದ ಮಾಡುವಂಥವರು, ಹಣಕಾಸಿನ ನಿರ್ವಹಣೆಯಲ್ಲಿ ಉತ್ತಮವರು, ನೀವು ಮೈಂಡ್ ಒಳ್ಳೆಯದಿರುತ್ತದೆ, ಮ್ಯಾನೇಜ್ಮೆಂಟ್ ಮಾಡಲು ಒಳ್ಳೆಯ ಯೋಗ್ಯವಂತರು ಮತ್ತು ಸೈಂಟಿಫಿಕ್ ಆಗಿರ್ತೀರಿ, ವೆರಿ ಸ್ಪಿರಿಚುವಲ್ ಆಗಿರ್ತೀರಿ, ಮತ್ತು ನೀವು ಹಾರ್ಡ್ ವರ್ಕನ್ನು ಮಾಡುವಂಥ ವ್ಯಕ್ತಿಗಳಾಗಿರ್ತೀರಿ. ಆದ್ದರಿಂದ ನೀವು ನಿಮ್ಮ ವಾರ ಉತ್ತಮವಾದ ವಾರ ಶನಿವಾರ. ನಿಮ್ಮ ಮನಿ ನಂಬರ್ ಆಗಿರ್ತದೆ. ನೀವು ಇದು 8ನೇ ತಾರೀಕನ್ನು ಹುಟ್ಟಿದೆ ಅಂದ್ರೆ ನೀವು ಮನಿ ನಂಬರ್ ಆಗಿರ್ತೀರಿ. ಆದ್ದರಿಂದ ನೀವು ಉತ್ತಮವಾಗಿ ನಿಮ್ಮ ಜೀವನವನ್ನು ನಡೆಸುತ್ತೀರಿ, ನಿಮ್ಮ ಆಯಕಟ್ಟಿನ ಜೀವನದಲ್ಲಿ ನಡೆಸ್ತೀರಿ. ಆದ್ದರಿಂದ ನೀವು ರಾಜನಿಂದ ನಿಮ್ಮಲ್ಲಿ ಇದಂದರೆ ರಾಜನಿಂದ ಭಿಕ್ಷುಕನಾಗಬಹುದು, ಭಿಕ್ಷುಕನಿಂದ ರಾಜನಾಗಬಹುದು ಈ ನಂಬರು. ಆದ್ದರಿಂದ ನೀವು ರಾಜರಾಗುವ ಕಡೆಯತ್ತ ಗಮನವನ್ನು ಹರಿಸಿ ಯಾವತ್ತು ದೇವರ ಆರಾಧನೆಯನ್ನು ಮಾಡಿ, ಶನೇಶ್ವರನ ಆರಾಧನೆಯನ್ನು ಮಾಡಿ, ಶನೇಶ್ವರಿಗೆ ನಿಂದಿಸಿದ್ದೇ ಹೋದಾದಲ್ಲಿ ನೀವು ಭಿಕ್ಷುಕರಾಗುವುದರಲ್ಲಿ ಎರಡು ಮಾತಿಲ್ಲ. ಅವನನ್ನು ಆರಾಧಿಸಿದ ಹೋದಾದಲ್ಲಿ, ಶನೇಶ್ವರನನ್ನು ಆರಾಧಿಸಿದ ಹೋದಾದಲ್ಲಿ ನೀವು ಶ್ರೀಮಂತರಾಗಲು ಬಯಸಬಹುದು ಅಂತ ನನ್ನ ವೀಕ್ಷಣೆ. ಆದ್ದರಿಂದ ಇವತ್ತು ನನ್ನ ಹಿಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ಸೂರ್ಯನ ಬಗ್ಗೆ ಜಲಾರ್ಘ್ಯವನ್ನು ನೀಡುವುದು ಹೇಗೆ ಎಂಬುದನ್ನು ತಿಳಿಸಿದ್ದೇನೆ. ಅದನ್ನು ನೀವು ಭಾನುವಾರ ಬೆಳಗ್ಗೆ 7 ಗಂಟೆಯ ಒಳಗಡೆ, ಇಲ್ಲಾಂದರೆ 8 ಗಂಟೆ, 1 ಅವರ್ ಹೆಚ್ಚು ಕಮ್ಮಿ, ಬೆಳಗ್ಗೆ 6ರಿಂದ 8 ಗಂಟೆ ಒಳಗೆ ಮಾಡಿ ಜಲಾರ್ಘ್ಯವನ್ನು. ಇಲ್ಲಾಂದರೆ ಸಂಜೆ 5 ಗಂಟೆಯ ನಂತರ ಸೂರ್ಯನಿಗೆ ಜಲಾರ್ಘ್ಯವನ್ನು ನೀಡಿ, ಸೂರ್ಯನ ನಿಮ್ಮ ಗ್ರಿಡ್ಡಿನಲ್ಲಿ ಇಲ್ಲ ಅಂದಾಗ ಮತ್ತು ನಿಮ್ಮ ಹೆಚ್ಚಿಗೆ ಆದಾಗ ಈ ಸೂರ್ಯನಿಗೆ ಜಲಾರ್ಘ್ಯವನ್ನು ನೀಡಿ ಅದರ ಕೃಪೆಗೆ ಪಾತ್ರರಾಗಿ. ಅದೇ ರೀತಿ ಇವತ್ತಿನ ಶನಿವಾರದ ನಿಮಗೆ ಒಂದು ರೆಮಿಡಿ ಏನಂದರೆ, ನಿಮಗೆ ಜಲಾರ್ಘ್ಯವನ್ನು ನೀಡುವುದನ್ನು ಹೇಳಿದ್ದೇನೆ. ಶನಿವಾರ ನೀವು ಈ ವರ್ಷ 2025 ಅಂದರೆ ಮಹಾರ್ಷನ ವರ್ಷ. ನೀವು ಈ ವರ್ಷಗಳ ಕಾಲ ಎಲ್ಲ ಗ್ರಹಗತಿಗಳ ಅವರು ಹನುಮನ್ನ ಆರಾಧನೆಯನ್ನು ಮಾಡಿ ಈ ವರ್ಷ 2025 ಒಳಗೆ ಕಂಟಿನ್ಯೂ ಆಗಿ ಪ್ರತಿ ಶನಿವಾರ 5 ವಾರಗಳ ಕಾಲ ಮುಗಿಸಿ, ಇಲ್ಲ ಪ್ರತಿ ತಿಂಗಳಿಗೊಂದು ಬಾರಿಯಾದರೂ ಹನುಮನ್ನ ದೇವಸ್ಥಾನಕ್ಕೆ ಹೋಗಿ ಪ್ರೀತಿಗೆ ಪಾತ್ರರಾಗಿ ಅಂತ ಹೇಳ್ತಾ ಇವತ್ತಿನ ದಿನದ ಭವಿಷ್ಯ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಜೈ ಮಹಾಕಾಳಿ.